ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಮೊದಲಿಗೆ ಫ್ರೆಂಡ್ಸ್, ದೀಪು ಪುಟ್ಟ ಬಾಲ್ ಆಟಾಡ್ತಾ ಇರ್ತಾಳೆ. ಮೇಲೆ ಕೆಳಗೆ ಎಸ್ಕೊಂಡು ಚೆಂಡ ಆಟಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಡ್ರೈವರನ್ನ ಬಂದುಬಿಟ್ಟು ಏನು ಮಾಡ್ತಿದ್ದೀಯ ದೀಪು ಪುಟ್ಟ ಅಂದಾಗ, ನಾನು ಇಲ್ಲಿ ಚೆಂಡ ಮೇಲೆ ಕೆಳಗೆ ಎಸ್ಕೊಂಡು ಆಟಾಡ್ತಿದ್ದೀನಿ ಅಣ್ಣ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಚಂದ್ರು ಅಣ್ಣ, ಈ ಬಾಲು ನಾವು ಕೈಲಿ ಹಿಡ್ಕೋತೀವಲ್ಲ, ಅದೇ ರೀತಿ ಚಂದ್ರನ ಯಾಕೆ ನಾವು ಕೈಲಿ ಹಿಡ್ಕೊಳಕ್ಕಾಗಲ್ಲ ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ ಪುಟ್ಟ, ಚಂದ್ರಂಗೆ ಮೇಲ್ಗಡೆ ತುಂಬ ಕೆಲಸ ಇರುತ್ತೆ, ಅದಕ್ಕೆ ಸಹ ಚಂದ್ರನ ಹಿಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ತಪ್ಪು ಅಂತ ಹೇಳ್ತಾಳೆ ದೀಪು. ಹೇಗೆ ಅಂತ ಅಂದರೆ, ಚಂದ್ರನ ನಾವು ಕೆಳಗಡೆ ಇಟ್ಕೊಂಡ್ರೆ ಬೆಳಕೆ ಆಗಲ್ವಲ್ಲ, ಆಮೇಲೆ ಕತ್ಲೆ ಆಗುತ್ತಲ್ಲ, ಅದಕ್ಕೆ ಅಂತ ನಗಾಡ್ತಾ ಇರ್ತಾಳೆ. ಅವಾಗ ಡ್ರೈವರ್ ಅಣ್ಣ ಮತ್ತು ದೀಪು ಇಬ್ಬರು ಸಹ ಆಟ ಆಡ್ತಾ ಇರ್ತಾರೆ. ಆಡ್ತಿರ್ಬೇಕಾದ್ರೆ ಬಾಲು ದೂರ ಹೋಗಿ ಬಿದ್ದುಬಿಡುತ್ತೆ. ಅದನ್ನು ತಗೋಬರೋಕ್ಕೆ ಅಂತ ದೀಪು ಓಡೋಗ್ತಾಳೆ. ಓಡಿ ತಗೋಬರ್ಬೇಕಾದ್ರೆ ಪಾಟ್ನ ಬೀಳಿಸ್ಬಿಡ್ತಾಳೆ. ಅಯ್ಯೋ ಅಂತ ಅಂದ್ಬಿಟ್ಟು ಆ ಮಣ್ಣೆಲ್ಲ ತುಂಬ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದಾ ಓಡಿ ಬರ್ತಾಳೆ. ದೀಪು ದೀಪು ಏನಾಯಿತು, ಈ ಥರ ಸೌಂಡ್ ಆಗ್ತಿದೆಯಲ್ಲ ಅಂತ. ಅವಾಗ ಅಮ್ಮ ಆಟ ಆಡ್ತಾ ಇದ್ವಿ ಬಾಲ, ಅವಾಗ ಡ್ರೈವರ್ ಅಣ್ಣ ಎಸ್ಬಿಟ್ರು, ಈ ಥರ ಬಿದ್ದುಬಿಡ್ತು ಅಂತಾಳೆ. ಅವಾಗ ಡ್ರೈವರ್ ಅಣ್ಣ ಹೇಳ್ತಾರೆ, ನಾನೆಲ್ಲಿ ಎಸ್ತಿಪುಟ್ಟ, ನನ್ನ ಪಾಡಿ ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀನಲ್ಲ ಅಂತ ಹೇಳ್ತಾ ಇರ್ತೇನೆ. ಅವಾಗ ಕೈ ನೋಡ್ತಾಳೆ. ಕೈ ತುಂಬ ಗಲೀಜಾಗಿರುತ್ತೆ, ಮಣ್ಣಾಗಿರುತ್ತೆ. ಸುಳ್ಳು ಹೇಳ್ತಾ ಇದೆಯಾ ದೀಪು, ಯಾಕೆ ಈ ಥರ ಹೇಳ್ತಿದ್ಯಾ, ನೀನೇ ತಾನೇ ಬೀಳಿಸಿದ್ದು ಅಂದಾಗ, ಇಲ್ಲ ಅಮ್ಮ ಅಂದಾಗ, ಸುಳ್ಳು ಹೇಳ್ಬೇಡ ಆಯಿತಾ, ಇದು ನೀನೇ ಬೀಳಿಸಿದ್ಯಾ ಅಂತ ನನಗೆ ಗೊತ್ತು, ಪಾಟ್ ಒಳಗಡೆ ಮಣ್ಣೆಲ್ಲ ತುಂಬಿ ಸರಿಯಾಗಿಡು ಅಂತ ಹೇಳ್ತಾ ಇರ್ತಾಳೆ. ನಾನು ತುಂಬಲ್ಲ ಅಂದಾಗ, ನೋಡು, ತಪ್ಪನ್ನು ಸರಿ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿದಾಗ ನಾವು ಅದನ್ನು ಸರಿ ಮಾಡ್ಕೋಬೇಕು ಕಣ್ಪುಟ್ಟ, ಯಾವಾಗಲೂ ಸಹ ನಾವು ಸರಿನೇ ಮಾಡಬೇಕು ಆಯಿತಾ, ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಆ ಕಡೆ ಸುಮಿತ್ರಾ ಮತ್ತು ದಶರಥ ಇಬ್ಬರೂ ಸಹ ಮುಗುಳ್ನಗೆಯಲ್ಲಿ ನೋಡ್ತಾ ಇರ್ತಾರೆ. ಅವಾಗ ದೀಪು ಪಾಟ್ನ ಸರಿ ಮಾಡ್ತಾ ಇರ್ತಾಳೆ. ಈ ಕಡೆ ದಶರಥ ಸುಮಿತ್ರಾ ಮಾತಾಡ್ತಾ ಇರ್ತಾರೆ. ದಶರಥ ಹೇಳ್ತಾನೆ, ನೋಡು ಸುಮಿತ್ರಾ, ನಮ್ಮ ಶಾರದಾ ಎಷ್ಟು ತಿಳಿವಳಿಕೆ ಇರೋ ಹುಡುಗಿ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ. ಮೂರಿ, ಅವಳಿಗೆ ತಪ್ಪು ಅಂದರೆ ಆಗಲ್ಲ, ಅಷ್ಟು ತಿಳಿವಳಿಕೆ ಇದೆ, ಮಗಳನ್ನು ಸಹ ಆ ಥರ ಬೆಳೆಸಿದ್ದಾಳೆ, ಇಂಥ ಮಗಳು ಸಿಗೋಕ್ಕೆ ಪುಣ್ಯ ಮಾಡಿರ್ಬೇಕು ಅವ್ರ ತಂದೆ ತಾಯಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಈ ಶಾರದಾ ಸಿಕ್ಕಿರೋದು ನಮಗೆ ಎಷ್ಟು ಜನ್ಮದ ಪುಣ್ಯ ರೀ ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ಹೂ ಕಣೆ ಅಂತ ದಶರಥನು ಸಹ ನಗಾಡ್ತಾ ಇರ್ತಾನೆ. ಈ ಕಡೆ ಜ್ಯೋತಿಕಾ ಸಿದ್ಧಾರ್ಥ ತನ್ನ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂತವ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡ್ತಾ ಇರ್ತಾಳೆ. ಮತ್ತು ಸಿದ್ಧಾರ್ಥ ಹೇಳಿದ್ನೇ ನೆನಪಿಸ್ಕೊತಾ ಇರ್ತಾಳೆ. ನಾನು ನಿನ್ನನ್ನು ಕೇರ್ ಮಾಡ್ತೀನಿ ಅಷ್ಟೇ ಜೋ, ಆದರೆ ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳಿದ್ನ ಪದೇ ಪದೇ ನೆನಪಿಸ್ಕೊಂಡು ಮತ್ತೆ ಕುಡಿತಾ ಇರ್ತಾಳೆ. ಅದಕ್ಕೆ ಜ್ಯೋತಿಕಾ ಫ್ರೆಂಡ್ ಹೇಳ್ತಾಳೆ, ಸಾಕು ಜೋ ನಿಲ್ಲಿಸು, ಎಷ್ಟು ಕುಡಿತೀಯ ಅಂತ ಅಂದಾಗ ಗೌತಮ್ ಹೇಳ್ತಾನೆ, ಕುಡಿಲಿ ಬಿಡು, ಯಾಕೆ ತಡಿತೀಯ ನೀನು, ಅವಳಿಗೆ ಅಷ್ಟು ಅಪ್ಸೆಟ್ ಆಗಿದೆ, ಬರ್ತಡೇ ದಿನ ಇಂಥ ಗಿಫ್ಟ್ ಕೊಟ್ಟಿದ್ದಾನೆ ಅವ್ನ ಮಾವನ ಮಗ ಅಂತ ಟೀಸ್ ಮಾಡ್ತಾ ಇರ್ತಾನೆ. ಅವಾಗ ಸಿಕ್ಕಾಬಟ್ಟೆ ಮತ್ತೆ ಕುಡಿತಾ ಇರ್ತಾಳೆ. ಅವಳಿಗೆ ಹೋಗೋಕ್ಕೂ ಸಹ ಆಗ್ತಾ ಇರಲ್ಲ. ಅವಾಗ ಗೌತಮ್ ಹೇಳ್ತಾನೆ, ಬಾ ನೀನು ಸಿಕ್ಕಾಬಟ್ಟೆ ಕುಡ್ದಿದೆಯಾ, ನಡೆಯೋಕ್ಕೂ ಆಗ್ತಾ ಇಲ್ಲ, ನಾನೇ ಡ್ರಾಪ್ ಮಾಡ್ತೀನಿ ಅಂದಾಗ, ನಿನ್ನ ಅವಶ್ಯಕತೆ ನನಗಿಲ್ಲ ಆಯಿತಾ, ಯಾರು ನನ್ನ ಬಿಟ್ಟೋದ್ರು ಐ ಡೋಂಟ್ ಕೇರ್, ನಾನು ಒಬ್ಬಳೇ ಹೋಗಬಲ್ಲೆ, ಜ್ಯೋತಿಕಾಗೆ ಅಷ್ಟು ಪವರ್ ಇದೆ, ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ, ನನಗೆ ಕಾರ್ ಡ್ರೈವ್ ಮಾಡೋಕ್ಕೆ ಬರುತ್ತೆ ಅಂತ. ಇನ್ನೊಂದು ಕಡೆ ದೀಪು ಪುಟ ಮುನಿಸ್ಕೊಂಡು ಕೂತಿರ್ತಾಳೆ. ಅವಾಗ ಶಾರದೆ ಬಂದುಬಿಟ್ಟು ಏನಾಯಿತು ಅಂತ ಕೇಳ್ತಾ ಇರ್ತಾಳೆ. ಆದರೂ ಮಾತಾಡ್ಸಲ್ಲ. ಏನು, ನನ್ನ ಗೊಂಬೆಗೆ ಇವಾಗ 4 kg ಅಷ್ಟು ಕೋಪ ಮೂಗ್ಮೇಲೆ ಬಂದಿದೆಯಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ, ನಾನು ಪಾಟಿಗೆ ಮಣ್ಣು ತುಂಬಿಸ್ತಲ್ಲ, ನನ್ನ ಹತ್ರನೇ ಕಾರಂಕಲ್ ತುಂಬ್ತೀನಿ ಅಂತ ಹೇಳಿದ್ರಲ್ವ, ಆದರೂ ನೀವು ಯಾಕೆ ತುಂಬಿಸ್ಲಿಲ್ಲ ಅಂತ ದೀಪು ಕೇಳ್ತಾಳೆ. ನೀನೇ ತಾನೇ ಪಾಟ್ ಹೊಡೆದಾಕಿದ್ದು, ಅದಕ್ಕೆ ನಾನು ತುಂಬಿಸ್ದೆ ಕಣಮ್ಮ ಅಂತ ಹೇಳ್ತಾ ಇರ್ತಾಳೆ. ಆದ್ರೂ ನಾನು ಹೊಡೆದಾಕಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಹೋಗಮ್ಮ ನೀನು ಈ ಥರ ಮಾಡಿದೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಕಾರ್ ಸೌಂಡ್ ಮಾಡ್ತಾಳೆ ಜ್ಯೋತಿಕಾ. ಅವಾಗ ಶಾರದೆ ನೋಡ್ತಾ ಇರ್ತಾಳೆ. ಅವಾಗ ಸೆಕ್ಯೂರಿಟಿ ಹೋಗಿ ತೆಗಿತಾನೆ. ಆಗ ಸಿದ್ಧಾರ್ಥ ಬರ್ತಾ ಇರ್ತಾನೆ. ಆಗ ಸಿದ್ಧಾರ್ಥನ ನೋಡ್ಬಿಟ್ಟು ಶಾರದೆ ಇನ್ನೂ ಕೋಪ ಮಾಡ್ಕೋತಾಳೆ. ನೋಡು, ತಪ್ಪು ಮಾಡಿದ ತಕ್ಷಣ ಒಪ್ಕೊಳ್ಳೋದನ್ನ ಕಲ್ತ್ಕೋ ಆಯಿತಾ, ತಪ್ಪು ಮಾಡೋದು ದೊಡ್ಡ ವಿಷಯ ಇಲ್ಲ, ಅದನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಾಗ ಅದನ್ನು ತಿದ್ಕೋಬೇಕು, ಇನ್ನೊಬ್ಬರ ಲೈಫಲ್ಲಿ ನಾವು ಆಟ ಆಡಬಾರ್ದು ಹಾಗೆ ಹೇಗೆ ಅಂತ ಬೈತಾ ಇರ್ತಾಳೆ. ಅದನ್ನು ಕೇಳ್ಕೊಂಡು ಸಿದ್ದು ಸಹ ಬೇಜಾರು ಮಾಡ್ಕೋತಾನೆ. ಬಾ ಕೈ ತೊಳ್ಕೋ ದೀಪು ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ಧಾರ್ಥ ಹಾಯ್ ದೀಪು ಅಂದಾಗ, ಹಾಯ್ ಸಿದ್ದು ಅಂತ ಇರ್ತಾ ಇರ್ತಾಳೆ. ಅವಾಗ ಏನಿದು ಮಣ್ಣು ಅಂದಾಗ, ಬಾರೆ ದೀಪು ಕರೆದ್ನಲ್ವ, ಕೈ ತೊಳ್ಕೋ, ನೀನು ಪಾಪನ ನಾವು ಕಳೆಯೋಕ್ಕಾಗಲ್ಲ ಅಂತ ಬೈಕೊಂಡು ಕರ್ಕೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ಸಿಕ್ಕಾಪಟ್ಟೆ ಕುಡಿದು ಡ್ರೈವಿಂಗ್ ಮಾಡ್ತಾ ಇರ್ತಾಳೆ. ತುಂಬ ತೇಲಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಾಗ ಮತ್ತೆ ಸಿದ್ಧಾರ್ಥ ಬೈದಿದ್ದನ್ನೆಲ್ಲನೂ ಸಹ ನೆನಪಿಸ್ಕೊತಾ ಇರ್ತಾಳೆ. ಅಲ್ಲ ಸಿದ್ದು, ನಾನು ಈಗ ನನಗೇನಾದರೂ ಹುಷಾರಿಲ್ಲ ಅಂತ ಅಂದರೆ ನಾನು ಇಡೀ ರಾತ್ರಿ ನನ್ನ ಪಕ್ಕದಲ್ಲೇ ನೀನು ಕೂತ್ಕೋತಾ ಇದ್ದೆ, ಅತ್ತೆ ಏನಾದರೂ ನಿನಗೆ ಇಷ್ಟವಾದ ಚಾಕ್ಲೇಟ್ ಕೊಟ್ಟರೆ ನನಗೂ ಇಷ್ಟ ಅಂತ ನೀನು ತಂದು ಕೊಡ್ತಿದ್ದೆ, ಹಾಗೆ ನಾನು ಊಟ ಮಾಡಲಿಲ್ಲ ಅಂದರೆ ಮುದ್ದು ಮಾಡಿ ನನ್ನ ಊಟ ಮಾಡಿಸ್ತಿದ್ದೆ, ಅದೆಲ್ಲ ನಾನು ಏನು ಅನ್ಕೋಬೇಕು, ಅದೆಲ್ಲ ಅಭಿಮಾನನ, ಹಾಗಾದ್ರೆ ನನಗೆ ಆ ಅಭಿಮಾನ ಬೇಡ, ನನಗೆ ಪ್ರೀತಿ ಬೇಕು ಅಂತ ಒಬ್ಬೊಬ್ಬಳೆ ಮಾತಾಡಿಕೊಂಡು ಡ್ರೈವ್ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ವಿಮಲ ಗಂಡ ಹಾಲು ತಂದು ಕೊಡ್ತೇನೆ ರೀ, ಏನ್ರಿ ನೀವು ಬೆಳಗಿಂದ ಸಂಜೆವರೆಗೂ ಸಹ ನನ್ನ ಸೇವೆನ ಮಾಡ್ತಾ ಇರ್ತೀರಲ್ಲ ಅಂತ ಕೇಳಿದಾಗ, ನೋಡು, ಗಂಡ ಹೆಂಡ್ತಿಗೆ ಮಾಡೋದು, ಹೆಂಡ್ತಿ ಗಂಡಂಗೆ ಮಾಡೋದು, ಇದನ್ನು ಸೇವೆ ಅಂತ ಅನ್ಕೋಬಾರ್ದು ವಿಮು, ಅದನ್ನು ಕರ್ತವ್ಯ ಅಂತ ಅನ್ಕೋಬೇಕು ಅಂತ ಹೇಳ್ತಾ ಇರ್ತೀನಿ. ನೀವೇನೋ ನಿಮ್ಮ ಕರ್ತವ್ಯ ಮಾಡ್ತಾ ಇದ್ದೀರ ರೀ, ಆದರೆ ನಾನು ಯಾವಾಗ ರೀ ನನ್ನ ಕರ್ತವ್ಯ ಮಾಡೋದು ಅಂತ ಬೇಜಾರು ಮಾಡ್ಕೋತಾ ಇರ್ತಾಳೆ. ಅದಕ್ಕೆ ಸಿಹಿಯಾಗಿರೋ ಹಾಲು ಇಟ್ಕೊಬಿಟ್ಟು, ನೀನು ಯಾಕೆ ಮುಖನ ಈ ಥರ ಮಾಡ್ಕೋತಾ ಇದ್ದೀವಿ ವಿಮು, ಹಾಲು ಕುಡಿ ಅಂತ ಹೇಳ್ತಾ ಇರ್ತಾನೆ. ಸ್ವಲ್ಪ ನಗ್ತಾ ನಗ್ತಾ ಹಾಲು ಕುಡಿಯಮ್ಮ ವಿಮು ಅಂತವ ವಿಮಲ ಗಂಡ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸಿದ್ಧಾರ್ಥ ಬರ್ತಾನೆ. ಸಿದ್ದು, ಏನು ನೀನು ಒಬ್ಬನೇ ಬಂದಿದ್ಯಾ, ಜ್ಯೋತಿಕಾ ಎಲ್ಲಿ ಅಂತ ಕೇಳ್ತಾ ಇರ್ತಾಳೆ ವಿಮಲ. ಅಮ್ಮ ಅವಳು ಇನ್ನೂ ಬಂದಿಲ್ಲ, ಅಲ್ಲೇ ಪಾರ್ಟಿಲಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಯಾಕೆ ಒಬ್ಬಳನ್ನೇ ಬಿಟ್ಬಿಟ್ಟು ಬಂದಿದ್ಯಾ, ಇಬ್ಬರು ಒಟ್ಟಿಗೆ ಹೋಗಿದ್ದೀನಿ ಅಂತ ಅಂದಮೇಲೆ ಇಬ್ಬರು ಒಟ್ಟಿಗೆ ಬರಬೇಕಲ್ವಾ ಅಂತ
ಕೇಳ್ತಾ ಇರ್ತಾಳೆ. ಅದಕ್ಕೆ ಹೇಳ್ತಾನೆ, ಅಮ್ಮ ಅಲ್ಲೆಲ್ಲ ಬರೀ ಹುಡುಗಿರಿದ್ರು, ನನಗೆ ಕಂಫರ್ಟ್ ಆಗಲಿಲ್ಲ, ಅದಕ್ಕೆ ಬಂದುಬಿಟ್ಟೆ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಕಣಪ್ಪ, ಆ ಥರ ಅಂದರೆ ಹೆಂಗೆ, ಅವಳು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ, ಎಷ್ಟು ಕೇರ್ ಮಾಡ್ತಾಳೆ, ಅದರಲ್ಲೂ ಬೇರೆ ಬರ್ತ್ಡೇ ಯಾಕೋ ಬಿಟ್ಟು ಬಂದೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಒಂದು ಕ್ಷಣ ಅಲ್ಲಿ ನಡೆದಿದ್ದನ್ನೆಲ್ಲ ಘಟನೆ ನಡೆಸ್ಕೊಂಡು ನೆನಪಿಸ್ಕೋತಾ ಇರ್ತಾನೆ. ಆಮೇಲೆ ಹೇಳ್ತಾನೆ, ಅಮ್ಮ ಇಲ್ಲ ನನಗೆ ಕಂಫರ್ಟ್ ಆಗಲಿಲ್ಲ, ಅದಕ್ಕೆ ಬಂದೆ, ಸರಿ ನನಗೆ ನಿದ್ದೆ ಬರ್ತಿದೆ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಗ ವಿಮಲ ಹೇಳ್ತಾಳೆ, ಏನ್ರಿ ಇವನು ಈ ಥರ ಹೇಳ್ತಾ ಇದ್ದಾನೆ ಅಂದಾಗ, ನೀನೇನು ಬೇಜಾರು ಮಾಡ್ಕೋಬೇಡ ಕಣೆ, ಅವ್ನು ಹೇಳಿದ್ನಲ್ಲ ಕಂಫರ್ಟ್ ಆಗಿಲ್ಲ, ಹುಡುಗಿ ಇದ್ರು ಅಮ್ಮ ಅಂತವ, ಸರಿ ನೀನು ಬೇಜಾರು ಮಾಡ್ಕೋಬೇಡ, ಹಾಲು ಕೊಡಿ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಫೋರ್ಸಾಗಿ ಗಾಡಿ ಡ್ರೈವಿಂಗ್ ಮಾಡ್ಕೊ ಬರ್ತಾ ಇರ್ತಾಳೆ. ಆಗ ರೋಡ್ ಸೈಡ್ ಮಲಗಿರೋಂಥ ಭಿಕ್ಷಕರ ಮೇಲೆ ಇವಳು ಕಾರ್ ಹತ್ತಿಸ್ಬಿಡ್ತಾಳೆ ಜ್ಯೋತಿಕಾ. ಅವರು ಅಯ್ಯೋ ಅಮ್ಮ ಅಂತ ಕೂಗಾಡ್ತಾ ಇದ್ದಾರೆ. ಅದೆಲ್ಲ CCTVಲಿ ರೆಕಾರ್ಡ್ ಆಗಿರುತ್ತೆ. ಇವಳು ಗಾಡಿನ ಡ್ರೈವ್ ಮಾಡ್ಕೊಂಡು ಹಾಗೆ ಬಂದುಬಿಡ್ತಾಳೆ. ಇನ್ನೊಂದು ಕಡೆ ದೀಪುಗೆ ಕತೆ ಹೇಳ್ಕೊಂಡು ಶಾರದಾ ಮಲಗಿಸ್ತಾ ಇರ್ತಾಳೆ. ಈ ಕಡೆ ಕಾರ್ ಸೌಂಡ್ ಆಗುತ್ತೆ, ಯಾರೋ ಬಂದರು, ತಡಿಪುಟ ನೋಡ್ತೀನಿ ಅಂತ ಬರ್ತಾಳೆ. ಆವಾಗ ಜ್ಯೋತಿಕಾ ಕಾರಿಂದ ಇಳಿದು ತೇಲಾಡ್ತಾ ಇರ್ತಾಳೆ. ಅಯ್ಯೋ ಏನಾಯಿತು ಅಂದ್ಬಿಟ್ಟು ಜ್ಯೋತಿಕಾ ಅವರೇ ಏನಾಯಿತು, ಈಗ ಆಡ್ತಾ ಇದ್ದೀರಾ, ಏನಾಯಿತು ಹೇಳಿ ಅಂದಾಗ, ನಾನು ಕುಡ್ದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಕುಡ್ದಿದ್ದೀರಾ ಅಂದಾಗ, ಹ್ಞೂ ನಾನು ಕುಡ್ದಿದ್ದೀನಿ, ನನಗೆ ಎಷ್ಟು ಬೇಕು ಅಷ್ಟನ್ನೇ ಕುಡಿತೀನಿ, ನನಗೆ ಸಾಕಾಗೋವಷ್ಟು ಕುಡಿತೀನಿ ಅಂತ ತೇಲಾಡ್ತಾ ಇರ್ತಾಳೆ. ಏನು ಕುಡಿದ್ರಿ ಅಂದರೆ, ಸಿಂಪ್ಲಿ ಹಾಗೆ ಕುಡಿಬೇಕು ಅಂತ ಅನ್ನಿಸ್ತು, ಕುಡಿದೆ ಅಂತ ತೇಲಾಡ್ತಾ ಇರ್ತಾಳೆ. ಸರಿ ಆಯಿತು ಬನ್ನಿ ಒಳಗಡೆ ಬಿಡ್ತೀನಿ ಅಂದ್ಬಿಟ್ಟು ಅವಳು ಕರ್ಕೊಂಡು ಹೋಗ್ತಾ ಇರೋದನ್ನ ಪಾರಿಜಾತನೂ ಸಹ ನೋಡ್ಬಿಟ್ಟು ಹಾಗೆ ಸುಮ್ಮನಾಗ್ತಾಳೆ. ಆಗ ರೂಮಿಗೆ ಕರ್ಕೊಬಂದ್ಬಿಟ್ಟು ಸ್ಲಿಪ್ಪರೆಲ್ಲ ಬಿಚ್ಚಿಬಿಟ್ಟು ಮಂಚದ ಮೇಲೆ ಮಲಗಿಸ್ತಾಳೆ. ಜ್ಯೋತಿಕಾ ಅವರೇ ಏನಾದರೂ ಊಟ ಮಾಡಿದ್ರಾ, ಸ್ವಲ್ಪ ಊಟ ಹಾಕೋ ಅಂದಾಗ, ನನಗೇನು ಬೇಡ, ನನಗೆ ಸಿದ್ದು ಬೇಕು ಬೇಕು ಅಂತ ಕನ್ವರ್ಸ್ತಾ ಇರ್ತಾಳೆ. ಅದನ್ನು ನೋಡಿ ಶಾಕಾಗಿ ಹಾಗೆ ನಿಂತ್ಕೋತಾಳೆ ಶಾರದಾ. ಇನ್ನೊಂದು ಕಡೆ ದೀಪು ಮಲಗಿರ್ತಾಳೆ. ಆವಾಗ ಎಚ್ಚರ ಆಗುತ್ತೆ. ಅಮ್ಮ ಎಲ್ಲಿ ಅಂದ್ಬಿಟ್ಟು ಹೊರಗಡೆ ಹುಡುಕ್ತಾ ಇರ್ತಾಳೆ. ಅಮ್ಮ ಅಮ್ಮ ಅಂತ ಕೂಗ್ತಾ ಇರ್ತಾಳೆ. ಶಾರದಾ ಕಾಣಿಸಲ್ಲ. ಅದೇ ಸಮಯಕ್ಕೆ ಸಿದ್ಧಾರ್ಥ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಏನಾಯಿತು ಫ್ರೆಂಡ್, ಏನಾಯಿತು ದೀಪು ಅಂತ ಕೇಳಿದಾಗ, ಅಮ್ಮ ಇನ್ನೂ ಬಂದಿಲ್ಲ, ಕಾರ್ ಸೌಂಡ್ ಆಯಿತು ಅಂತ ಹೋದ್ರು, ಬಂದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಬಂದೇ ಬಿಡ್ತಾಳೆ. ಶಾರದಾ ಬಂದುಬಿಟ್ಟು, ಎಷ್ಟು ಸಲ ಹೇಳೋದು ನನ್ನ ಮಗಳ ಜೊತೆ ನೀವು ಮಾತಾಡಬೇಡಿ, ಸೇರಬೇಡಿ ಅಂತ ಬೈತಾ ಇರ್ತಾಳೆ. ಅಮ್ಮ ಯಾಕಮ್ಮ ಯಾವಾಗಲೂ ಬೈತಾ ಇರ್ತೀಯ, ನೀನೇ ತಾನೇ ಹೇಳೋದು ದೊಡ್ಡವ್ರ ಹತ್ರ ಈ ಥರ ಬಿಹೇವ್ ಮಾಡಬೇಕು ಅಂತ, ನೋಡಿದ್ರೆ ಹೀಗೆ ಬೈತೀಯ ನನ್ನ ಫ್ರೆಂಡಿಗೆ ಅಂತ ಹೇಳ್ತಾ ಇರ್ತಾಳೆ. ಮೊದಲು ದೊಡ್ಡವರು ಅನ್ನಿಸ್ಕೊಂಡ್ರೆ ಸಾಲದು, ಗೌರವನ ಪಡ್ಕೊಳ್ಳೋಕ್ಕೆ ಯೋಗ್ಯತೆ ಇರಬೇಕು ಅವರಿಗೆ, ಆಗಿದ್ರೆ ಮಾತ್ರ ನಾವು ಅವರಿಗೆ ಗೌರವ ಕೊಡಬೇಕು ಅಂತ ಬೈಕೊಂಡು ಕರ್ಕೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ಬೆಳಗ್ಗೆ ಆಗುತ್ತೆ. ಪೊಲೀಸರು ಮನೆ ಬಾಗಿಲಿಗೆ ಬರ್ತಾರೆ. ಮನೆಯವರೆಲ್ಲರೂ ಸಹ ಹೊರಗಡೆ ಬಂದು ಏನಾಯಿತು ಮೇಡಮ್ ಅಂತ ಕೇಳ್ತಾ ಇರ್ತಾರೆ ಪೊಲೀಸರ ಹತ್ರ. ಆಗ ಪೊಲೀಸ್ನವ್ರು ಹೇಳ್ತಾರೆ, ಈ ಕಾರ್ ಯಾರ್ದು ಅಂದಾಗ, ನನ್ನ ಮಗಳು ಜ್ಯೋತಿಗದು ಅಂತ ದಶರಥ ಹೇಳ್ತಾ ಇರ್ತಾನೆ. ಏನಾಯಿತು ಮೇಡಮ್ ಅಂತ ಕೇಳ್ತಾ ಇರ್ತಾರೆ. ನೋಡಿ 4 ಜನಕ್ಕೆ ಸುಮಾರು 12 ಗಂಟೆ ರಾತ್ರಿಯಲ್ಲಿ ಗುದ್ದಿದ್ದಾರೆ, ಇಬ್ಬರಿಗೆ ಕಾಲ ಮೇಲೆ ಹತ್ತಿಸ್ಕೊಂಡು ಹೋಗಿದ್ದಾರೆ, ಈ ಥರ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಮನೆಯವರೆಲ್ಲರೂ ಸಹ ಒಂದು ಕ್ಷಣ ಶಾಕ್ ಆಗ್ತಾರೆ. ಹಾಗೆ ಪಾರಿಜಾತ ಡ್ರೈವರ್ನ ಎಳ್ಕೊಂಡ್ಬಂದ್ಬಿಟ್ಟು, ಮೇಡಮ್ ಇವನು ಕುಡಿದ್ಬಿಟ್ಟು ಅಮಲಿನಲ್ಲಿ ಗುದ್ದಿಸ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನೀವು ಗುದ್ದಿಸಿದ್ದು ಅಂತ ಪೊಲೀಸ್ ಕೇಳಬೇಕಾದ್ರೆ ಶಾರದಾ ಬಂದ್ಬಿಟ್ಟು, ಡ್ರೈವರ್ ಅಣ್ಣ ಅಲ್ಲ ತಂದಿದ್ದು ಕಾರ್ನ, ಜ್ಯೋತಿಕಾನೇ ತಂದಿದ್ದು ಅಂತ ಹೇಳ್ತಾಳೆ. ಮತ್ತೆ ಎಲ್ಲರೂ ಸಹ ಶಾಕಾಗಿ ಹಾಗೆ ನಿಂತ್ಕೋತಾರೆ. ಈಗ ಶಾರದಾ ಹೇಳ್ತಾಳೆ, ಡ್ರೈವರ್ ಅಣ್ಣ 1 ವಾರ ಆಯಿತು ಊರಲ್ಲೇ ಇರಲಿಲ್ಲ, ಕಾರ್ ತಂದಿದ್ದು ಜ್ಯೋತಿಕಾ ಅವರೇ ಅಂದಾಗ, ಜ್ಯೋತಿಕನ ಹತ್ರ ಹೋಗ್ಬಿಟ್ಟು ಪೊಲೀಸ್ನವರು ನೀನೇನಾಗಾದರೆ ಆಕ್ಸಿಡೆಂಟ್ ಮಾಡಿದ್ದು ಅಂತ ಕೇಳ್ತಾ ಇರ್ತಾರೆ. ಆಗ ಕ್ಷಣ ಶಾಕ್ ಆಗಿಬಿಟ್ಟು ಜ್ಯೋತಿಕಾ ಹಾಗೆ ನಿಂತ್ಕೋತಾಳೆ. ಮನೆಯವರೆಲ್ಲರೂ ಸಹ ಶಾಕ್ ಆಗ್ತಾರೆ. ಶಾರದಿನೂ ಕೂಡ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.